ಕೊಟ್ಟವರು ಕೆ ಬಾಲಚಂದ್ರ ಅವರು. ಹೀಗೆ ಕಳೆದ 25-30 ವರ್ಷಗಳಿಂದಲೂ ಸಹ ಕನ್ನಡ ಚಲನಚಿತ್ರರಂಗದ ಅನೇಕ ದೊಡ್ಡ ದೊಡ್ಡ ತಂತ್ರಜ್ಞರು, ಹಳೆಯ ಹೊಸ ಕಲಾವಿದರುಗಳ ಜೊತೆಗೆ ನಾನು ಪಾತ್ರ ಮಾಡ್ಕೊಂಡು ಇದುವರೆಗೂ ಬಂದಿದ್ದೇನೆ. ಆದರೆ ವೃತ್ತಿ ಜೀವನದಲ್ಲಿ ನಿಮ್ಮ ತೃಪ್ತಿ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ ನನ್ನ ಬಳಿ ಉತ್ತರ ಇಲ್ಲ. ಆದರೆ ಕಲಾವಿದನಾಗಿ ಇನ್ನೂ ಏನಾದರೂ ಮಾಡಬೇಕು ಅನ್ನೋ ತುಡಿತ, ಆಸೆ, ಆಕಾಂಕ್ಷೆ ಯಾವತ್ತೂ ನನ್ನನ್ನಂತೂ ಬಿಟ್ಟು ಹೋಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನನ್ನಂಥ ಕಲಾವಿದನನ್ನು ಗುರುತಿಸಬೇಕು ಅಂತ ಒಂದು ಸಂಸ್ಥೆ ಬಂದು ನನ್ನನ್ನು ಕರೆದಾಗ ಈ ರೀತಿಯ ಒಂದು ಅವಕಾಶಗಳು ಸಿಗ್ತದೆ. ಆದರೆ ಪಾತ್ರಗಳ ವಿಷಯ ಬಂದಾಗ ನಾನು ಮತ್ತೆ ಮೆಲ್ಕು ಹಾಕ್ತೀನಿ. ಪುಟ್ಟಣ್ಣವ್ರು ಯಾವಾಗ ಹುಟ್ಟುತ್ತಾರೆ, ಸಿದ್ಧಲಿಂಗಿ ಅಂಥವ್ರು ಯಾವಾಗ ಬರ್ತಾರೆ, ರಾಜ್ಕುಮಾರ್ ಅಂಥವ್ರು ಯಾವಾಗ ಜೊತೆ ಸಿಗ್ತಾರೆ, ಹುಣಸೂರು ಕೃಷ್ಣಮೂರ್ತಿಗಳು ಯಾವಾಗ ಬರ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲೇ ನಾನು ಇರ್ತೀನಿ. ಇದ್ದಾರೆ, ನನಗೆ ಬೇಕಾದಷ್ಟು ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ. ಭಾರ್ಗವ್ ಅವರಾಗಲಿ, ನಮ್ಮ ರಾಜೇಂದ್ರ ಬಾಬು ಅವರಾಗಲಿ, ರಾಜೇಂದ್ರ ಸಿಂಗ್ ಬಾಬು ಅವರಾಗಲಿ, ವಿ ಶೇಷಗಿರಿ ರಾಯರಾಗಲಿ. ಮೊನ್ನೆ ಒಂದು ಅತ್ಯುತ್ತಮ ಪಾತ್ರವನ್ನು ನನಗೆ ಪಿ ಶೇಷಾದ್ರಿ ಅವರು ನೀಡಿದರು. ವಿಮುಕ್ತಿ ಅನ್ನೋ ಒಂದು ಚಿತ್ರದಲ್ಲಿ ಬಹಳ ಚೆನ್ನಾಗಿತ್ತು. ಅದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತು. MS ಸತ್ಯವರು ಬಹಳ ಅಪರೂಪಕ್ಕೆ ಸಿನಿಮಾ ಮಾಡ್ತಾರೆ. ಇತ್ತೀಚೆಗೆ ಅವರು ನಿರ್ದೇಶನ ಮಾಡಿದಂತಹ ಈ ಜೋಡೋ ಅಂತ ಚಿತ್ರದಲ್ಲಿ ಕೂಡ ನನಗೆ ಅತ್ಯುತ್ತಮ ಪಾತ್ರ ಸಿಕ್ತು. ಹೀಗೆ ಆಗಾಗ ಕಲಾವಿದರಿಗೆ ತೃಪ್ತಿ ನೀಡಬಲ್ಲಂತಹ ಪಾತ್ರಗಳನ್ನು ಇಂಥ ಮಹಾನ್ ಡೈರೆಕ್ಟರ್ಗಳು ನಮಗೆಲ್ಲ ಸೇರಿ ಬಂದಾಗ, ಅವರು ನಮಗೆ ಅವಕಾಶ ಕೊಟ್ಟಾಗ ಕಲಾವಿದನು ಭಾಳ ತೃಪ್ತಿ ಆಗುತ್ತೆ ಅಂತ ನನಗೆ ಒಂದು ಅನಿಸಿಕೆ. ಚಿತ್ರರಂಗದಲ್ಲಿ ನಾವು ಕಲಾವಿದರಾಗಿ ನಚ್ಚಿಕೊಂಡು ಕಲೆಯನ್ನೇ ನಂಬಿ ನಾವು ಬೆಂಗಳೂರಿವರೆಗೂ ಬಂದು ನಾವು ಹೀಗೆ ಮುಂದುವರಿತಾ ಇರಬೇಕಾದ್ರೆ ಆಗಾಗ ಕಿರುತೆರೆಯಲ್ಲಿ ಕೂಡ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಯಾವುದಕ್ಕಾಗಲಿ ಒಂದು ಉತ್ತಮ ಸಾಹಿತ್ಯ ಇದ್ದರೆ ಅದರಲ್ಲಿ ಅನುಭವಿಸೋಕ್ಕೆ ಮತ್ತು ಅಭಿನಯಿಸಲಿಕ್ಕೆ ಬಹಳ ರುಚಿಯಾಗ್ತದೆ. ಉತ್ತಮ ಸಾಹಿತಿಗಳ ಪರಿಚಯ ಇದ್ದರೆ ಅಂತೂ ತುಂಬಾ ಚೆಂದ. ಉದಾಹರಣೆಗೆ ನನಗೆ ಇವಾಗ BR ಲಕ್ಷ್ಮಣರಾಯರ ಸಂಪರ್ಕ ಇದೆ. HS ವೆಂಕಟೇಶ್ ಮೂರ್ತಿಯವರು ನಂಗೆ ಭಾಳ ಇಷ್ಟ. ಭೈರಪ್ಪನವ್ರ ಕಾದಂಬರಿಯನ್ನು ಓದಬೇಕು ಅಂದರೆ ನನಗೆ ಎಲ್ಲಿಲ್ಲದ ರೋಮಾಂಚನ ಹಾಗೂ ಸಂತೋಷವಾಗ್ತದೆ. ಅವರ ತಂತುನ ನಾನು ಯಾವಾಗಲೂ ಇಟ್ಕೊಂಡಿರ್ತೇನೆ. ಇದರಲ್ಲಿ ಸಾಕಷ್ಟು ವಿಷಯಗಳನ್ನು ನಾನು ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗೆ KT ಗಟ್ಟಿ, ಅನೇಕ ಸಾಹಿತಿಗಳನ್ನು ನಾನು ಮನಸಾರೆ ಮೆಚ್ಚಿಕೊಂಡು ಅವರ ಪುಸ್ತಕಗಳನ್ನೆಲ್ಲ ಓದೋದಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಈ ಹನಿಗವಿತೆಗಳು ಮತ್ತು ಸುಬ್ಬಾ ಭಟ್ರ ಮಗಳೇ, ನಮ್ಮ BR ಲಕ್ಷ್ಮಣರಾಯರು ಬರೆದಂಥ ಈ ಕವನಗಳನ್ನು ಓದೋಕ್ಕೆ ನನಗೆ ತುಂಬ ಖುಷಿ. ಹಿಂದೆ ನಾವು ಕಾಲೇಜಲ್ಲಿ BA ಓದ್ತಾ ಇರಬೇಕಾದ್ರೆ KS ನರಸಿಂಹಸ್ವಾಮಿಗಳ ಮೈಸೂರು ಮಲ್ಲಿಗೆಯನ್ನು ಓದಿ ಪ್ರಭಾವಿತರಾಗ್ತಾಯಿದ್ವಿ. ಹಾಗೆ ಅದಕ್ಕೆ ಪರ್ಯಾಯವಾಗಿ ಇತ್ತೀಚೆಗೆ ನಮಗೆ ಈ ಥರದ್ದೆಲ್ಲ ಸಿಗ್ತಾ ಉಂಟು. ಲಕ್ಷ್ಮಣರಾಯರಿಗೆ ಧನ್ಯವಾದ ಹೇಳ್ತೀನಿ. MN ವ್ಯಾಸರಾಯರು ಚಂದ ಮತ್ತು ರಂಗನಾಯಕಿ ನನ್ನ ಅತ್ಯುತ್ತಮ ಹಾಡಾದಂತಹ ಪ್ರೇಮದಲ್ಲಿ, ಸ್ನೇಹದಲ್ಲಿ ಇತ್ಯಾದಿ ಹಾಡುಗಳನ್ನು ಬರ್ಕೊಟ್ಟು ಅವ್ರಿಗೂ ನಾನು ಋಣಿಯಾಗಿದ್ದೇನೆ. ನಮ್ಮ ದೊಡ್ಡರಂಗೇಗೌಡರು ಜನ್ಮ ನೀಡಿದ ಭೂತಾಯಿಯ ಅವರಿಗೂ ನಾನು ಸದಾ ಋಣಿಯಾಗಿದ್ದೇನೆ. ಹೀಗೆ ನಾನು ಯಾರಿಗೆ ಋಣಿಯಾಗಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ನನ್ನ ಜೀವನವೇ ಎಲ್ಲ ಇಂಥ ಮಹನೀಯರುಗಳಿಂದ ಋಣ ಹೆಚ್ಚಾಗ್ತಾ ಇದೆ. ಅವರಿಗೆಲ್ಲರೂ ನಮಸ್ಕಾರ ಮಾಡ್ತೀನಿ. ನನ್ನ ಕಲಾ ಜೀವನ ಹೀಗೆ ಮುಂದುವರಿಲಿ. ಈ ಥರದವರ ಸಂಪರ್ಕ ನನಗೆ ಹೆಚ್ಚು ಆಗಲಿ ಅಂತ ನಾನು ಆಸೆ ಪಡ್ತೇನೆ. ನಮಸ್ಕಾರ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ.